ಒಂದು ಕಾಲದಲ್ಲಿ ಫುಟ್ಬಾಲ್ ಶಿವಮೊಗ್ಗದ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿತ್ತು. ನಂತರ ಪ್ರೋತ್ಸಾಹದ ಕೊರತೆಯಿಂದಲೋ ಆಟಗಾರರ ಕೊರತೆಯಿಂದಲೋ ಆಟಗಾರರ ಸಂಖ್ಯೆಯೂ ಸಹ ಕಡಿಮೆ ಆಯಿತು. ಈಗ ಫುಟ್ಬಾಲ್ ಪ್ರಿಯರಿಗೆ ಒಂದು ವಿಶೇಷವಾದ ಸುದ್ದಿ ಇದೆ. ಶಿವಮೊಗ್ಗದಲ್ಲಿ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ, ಶಿವಮೊಗ್ಗ ಫುಟ್ಬಾಲ್ ಸಂಸ್ಥೆ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಹಯೋಗದಲ್ಲಿ ಈ ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಇದೇ ತಿಂಗಳು ಮೇ 16, 17, 22, 23, 24ರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ವಿವಿಧ ಜಿಲ್ಲೆಯ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇವೆ. ಈ ಟೂರ್ನಿಯ ಆಯೋಜನೆ ಬಗ್ಗೆ ಮತ್ತು ವ್ಯವಸ್ಥೆ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರು ಶಿವಮೊಗ್ಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಜನತೆಗೆ, ಒಂದು ಫುಟ್ಬಾಲ್ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಸುದ್ದಿ. ನಮಗೆಲ್ಲ ಗೊತ್ತಿರಬೇಕು, ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥ ಒಂದು ಕ್ರೀಡೆ ಅಂದರೆ ಅದು ಫುಟ್ಬಾಲ್ ಅಂತ ಹೇಳಿ. ಸುಮಾರು 500 ಕೋಟಿ ಜನರು ಫುಟ್ಬಾಲ್ನ ವೀಕ್ಷಣೆಯನ್ನ ಮಾಡ್ತಾರೆ. ಎರಡನೇ ಫೇಮಸ್ ಕ್ರೀಡೆ ಅಂತಂದ್ರೆ ಅದು ಕ್ರಿಕೆಟ್. ನಮ್ಮ ದೇಶಕ್ಕೆ ಅದು ಮೊದಲೇದು ಆದ್ಯತೆ, ಅದೇ ಪ್ರಪಂಚದಲ್ಲಿ ನೋಡಿದ್ರೆ ಅದು ಎರಡನೇದು. ಸುಮಾರು 250 ಕೋಟಿ ಕ್ರಿಕೆಟ್ ಪ್ರೇಮಿಗಳು ಪ್ರಪಂಚದಲ್ಲಿದ್ದಾರೆ. ಭಾರತವನ್ನ ನೋಡಿದ್ರೆ, ಭಾರತ ದೇಶದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸುಮಾರು 60ರಿಂದ 70 ಕೋಟಿ ಇದ್ರೆ, ಫುಟ್ಬಾಲ್ ಪ್ರೇಮಿಗಳು ಸುಮಾರು 150ರಿಂದ 200 ಕೋಟಿ ಫುಟ್ಬಾಲ್ ಪ್ರೇಮಿಗಳು ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ಬಹಳ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತ ಒಂದು ಕ್ರೀಡೆ ಅಂದ್ರೆ ಅದು ಫುಟ್ಬಾಲ್. ಸುಮಾರು 50 ವರ್ಷ ಆಗಿದೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರಾರಂಭವಾಗಿ. ಈ 50 ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಸುಮಾರು 30 ವರ್ಷಗಳ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಜರುಗಲಿದೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ, ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ನಡೆಯಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 18 ಕ್ಲಬ್ಗಳು, ಫುಟ್ಬಾಲ್ ಕ್ಲಬ್ಗಳು ಈಗ ಆಲ್ರೆಡಿ ಇದೆ. ಶಿವಮೊಗ್ಗ ಜಿಲ್ಲೆಯ ಫುಟ್ಬಾಲ್ ಅಸೋಸಿಯೇಷನ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನ ಅಫಿಲಿಯೇಟೆಡ್ ಆಗಿ ಇದೆ ಅಂತ ನಮಗೆಲ್ಲ ತಿಳಿದು ಬಂದಿದೆ. ಈ ಲೀಗ್ ಪಂದ್ಯಾವಳಿಯಲ್ಲಿ ಸುಮಾರು 6 ಜಿಲ್ಲೆಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ವಿಜಯಪುರ, ಬೆಳಗಾವಿ, ಹಾಸನ್, ಚಿತ್ರದುರ್ಗ, ದಾವಣಗೆರೆ ಹಾಗೂ ಶಿವಮೊಗ್ಗ, ಈ 6 ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬರ್ತಾರೆ. ಇಲ್ಲಿ ಫುಟ್ಬಾಲ್ ಲೀಗ್ ಮ್ಯಾಚು ರೌಂಡ್ ರಾಬಿನ್ ಮಾದರಿಯಲ್ಲಿ, ಅಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಫೇಸ್ ಮಾಡುವಂತ ಒಂದು ಅವಕಾಶ. ರೌಂಡ್ ರಾಬಿನ್ ಮಾದರಿಯಲ್ಲಿ ಈ ಫುಟ್ಬಾಲ್ ಲೀಗ್ ಮ್ಯಾಚು ಆಗ್ತದೆ. ವಿಶೇಷವಾಗಿ ಇದನ್ನ ನಾಳೆಯಿಂದ ಶುರು ಆಗ್ತಿದೆ. ಶನಿವಾರ ಬೆಳಿಗ್ಗೆ 7:30ಕ್ಕೆ ಫಸ್ಟ್ ಮ್ಯಾಚ್ ಶುರು ಆಗ್ತದೆ. ಒಂದು ದಿನಕ್ಕೆ 3 ಮ್ಯಾಚು ಜರುಗಲಿದೆ. ನಾಳೆ ಸಂಜೆ 4 ಗಂಟೆಗೆ, ಭಾನುವಾರ ಸಂಜೆ 4 ಗಂಟೆಗೆ ಉದ್ಘಾಟನೆ, ನಾಳೆ ಸಂಜೆ 4 ಗಂಟೆಗೆ ಉದ್ಘಾಟನೆ ಆಗಲಿದೆ. ಅದರಲ್ಲಿ ಅಧ್ಯಕ್ಷತೆಯನ್ನ ನಮ್ಮ ನೆಚ್ಚಿನ ಶಾಸಕರಾದ ಚನ್ನಬಸಪ್ಪನವರು, ಚೆನ್ನಣ್ಣನವರು ಇರ್ತಾರೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರು, ಎನ್ ಹ್ಯಾರಿಸ್ ರವರು, ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಡಿ ವೈ ರಾಘವೇಂದ್ರ ಅವರು,